ಈಗ ಅಗ್ನಿ ಪರೀಕ್ಷೆ ಗೆದ್ದು ಬಂದಿದ್ದೀರಿ ಸರ್. ಮುಗಿತು. ಈಗ ಲಕ್ಷಾಂತರ ರೂಪಾಯಿ ಇದಕ್ಕೋಸ್ಕರ ಖರ್ಚಾಗಿದೆ. ಜಿಲ್ಲಾಡಳಿತ ಇಡೀ ಮೆಷಿನರಿ ಎಲ್ಲ ಕೂಡ ಇದಕ್ಕೋಸ್ಕರ ಖರ್ಚಾಗಿದೆ, ಇದು ಸ್ಪೆಂಡ್ ಮಾಡಿದ್ದಾರೆ. ಈ ಜವಾಬ್ದಾರಿ ಯಾರು? ನ್ಯಾಯವಾಗಿ ಕೌಂಟಿಂಗಲ್ಲಿ ಅವರೇ ಇದ್ದರು, ನಾನು ಇರಲಿಲ್ಲ. ನಾನು ಗೋಷ್ಠಿ ಆದಮೇಲೆ ಬಂದೆ. ನಮ್ಮ ಚುನಾವಣೆ ಏಜೆಂಟು ಅವರೆಲ್ಲ ಇದ್ದರು. ಅವ್ರು ಆವಾಗ ಅವ್ರ ಕಾರ್ಯಕರ್ತರು ಎಲ್ಲ ನೋಡಿದ್ರು, ಅಲ್ಲಿ ಕೂತು ಚರ್ಚೆ ಮಾಡಿ ಅವ್ರು ಅವತ್ತೇ ಇಲ್ಲ ಸರಿಯಾಗಿದೆ ಅಂತ ತೀರ್ಮಾನ ಮಾಡಬೇಕಿತ್ತು. ಇವತ್ತು ಸುಮ್ಮನೆ ಸುಳ್ಳು ಆರೋಪಗಳನ್ನ ಒಂದಷ್ಟನ್ನು ಹೊರಿಸಿ ಡಿಸ್ಕ್ವಾಲಿಫಿಕೇಷನ್ ಮಾಡಬೇಕು, ವಜಾ ಮಾಡಬೇಕು, ಆಯ್ಕೆನ ಮರು ಎಣಿಕೆ ಆಗಬೇಕು ಅನ್ನೋ ಅನೇಕ ಆರೋಪಗಳನ್ನ ಮಾಡಿದರು. ಬೇರೆ ಬೇರೆ ಒಂದು 20-25 ಆರೋಪಗಳನ್ನ ಮಾಡಿದರು. ನ್ಯಾಯಾಲಯ ಅದನ್ನೆಲ್ಲ ಸರಿ ಸಗಾಟಾಗಿ ತಿರಸ್ಕಾರ ಮಾಡಿ ಮರು ಮತ ಎಣಿಕೆಗೆ ಆದೇಶ ಮಾಡ್ತು. ಅದು ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ ಸರ್ಕಾರಕ್ಕೆ. ಅದನ್ನು ನ್ಯಾಯವಾಗಿ ಅದು ಅವ್ರು ಬರೆಸ್ಬೇಕು, ನ್ಯಾಯಾಲಯ ಅವ್ರ ಮೇಲೆ ಹಾಕ್ಬೇಕು, ಅದನ್ನು ಸರ್ಕಾರ ಅವ್ರ ಮೇಲೆ ಹಾಕ್ಬೇಕು. ಅದನ್ನು ಸರ್, ನೀವು ಒಂದು ಬಾರಿ ಕಣ್ಣು ಹಾಕಿದ್ರಿ, ಕಣ್ಣೀರು ಹಾಕಿದ್ರಿ, ಸಾಕಷ್ಟು ನೋವನ್ನು ಕೊಡ್ತಾ ಇದ್ದಾರೆ ಅಂತ. ಸೊ ಇವತ್ತು ತಮ್ಮ ಅಗ್ನಿ ಪರೀಕ್ಷೆಯಲ್ಲಿ ಗೆಲುವಾಗಿದೆ, ಅದರ ಬಗ್ಗೆ ನನ್ನ 13 ವರ್ಷದ ರಾಜಕೀಯ ಜೀವನದಲ್ಲಿ 1 ವರ್ಷ 4 ತಿಂಗಳು ಭಾಳ ಮುಕ್ತವಾಗಿ ಆ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಾನೆ. ಉಳಿದಂಥ ದಿನಗಳಲ್ಲಿ ಒತ್ತಡದಿಂದ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಆಗಿದೆ. ಇವ್ರದ್ದು ನಮ್ಮದು 1 ವರ್ಷ 4 ತಿಂಗಳ ಸಮ್ಮಿಶ್ರ ಸರ್ಕಾರನ ತೆಗೆದು ಇವರು ಅಧಿಕಾರಕ್ಕೆ ಬಂದ್ರಲ್ಲ, ವಾಮ ಮಾರ್ಗದಲ್ಲಿ ಶಾಸಕರನ್ನು ಖರೀದಿ ಮಾಡಿ ಅಲ್ಲಿಂದ ಇವ್ರದ್ದು ಆ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅಡ್ಗಾಲು ಹಾಕೋಂಥ ಶುರುವಾಯಿತು. ಇದು ಯಾವ ಸತ್ಯ ಸ್ಥಳದಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ, ಇವತ್ತು ಯಾವ ಜನರ ಮುಂದೆ ಬೇಕಾದ್ರೂ ಹೇಳ್ತೀನಿ. ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅದು ಸ್ಟ್ಯಾಟಿಸ್ಟಿಕ್ಸು ಕೂಡ ಕೊಟ್ಟಿದ್ದೀನಿ. ಟೆಂಡರ್ ಆಗಿ ಗುತ್ತಿಗೆ ಆದಂಥ ಕೆಲಸಗಳನ್ನು ಗುತ್ತಿಗೆದಾರರಿಗೆ ಹೆದರಿಸಿ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಆ ಒಂದು ಕೃತ್ಯಕ್ಕೆ ಅನೇಕ ಗುತ್ತಿಗೆದಾರರು ಮನೆ ಹಾಳು ಮಾಡ್ಕೊಂಡು ಬೀದಿ ಪಾಲಾದರು. ಒಬ್ಬರು ತೀರಿ ಹೋದರು, ಅವ್ರ ಪಕ್ಷದ ಮುಖಂಡ ಅವರು, ಶೃಂಗೇರಿಯವರು. ಇದೆಲ್ಲ ಅವರಿಗೆ ಈ ಶಾಪ ತಟ್ತದೆ, ಅನ್ಯಾಯ ಮಾಡಿರೋಂಥ ಶಾಪ ತಟ್ತದೆ. ಇವತ್ತು ಮರು ಮತದಾನ ಎಣಿಕೆಯಲ್ಲಿ ಬಂದಿರತಕ್ಕಂಥ ತೀರ್ಪು ಏನಿದೆ ಅದು ಅವ್ರನ್ನ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ, ಗಂಭೀರವಾಗಿ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕಾಗ್ತದೆ. ಈ ರೀತಿ ಆರೋಪಗಳು ಸುಳ್ಳು ಹೇಳಬಾರ್ದು. ಜನರು ಯಾರಿಗೆ ಆಶೀರ್ವಾದ ಮಾಡ್ತಾರೋ, ಯಾವ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೋ, ಯಾರನ್ನು ಗೆಲ್ಲಿಸ್ತಾರೋ ಅವನು ಜನಸೇವೆ ಮಾಡೋದಕ್ಕೆ ಮುಕ್ತವಾದಂಥ ಅವಕಾಶಗಳು ಎಲ್ಲರಿಂದಲೂ ಸಿಕ್ಕಬೇಕು. ಯಾಕೆಂದರೆ ಶಾಸಕ ಅಂತ ಹೇಳಿದ್ರೆ ಆ ಕ್ಷೇತ್ರಕ್ಕೆ ಎಲ್ಲ ಪಕ್ಷದ ಎಲ್ಲ ಮತದಾರರು ಎಲ್ಲ ಜನರಿಗೆ ಇಂದ ಶಾಸಕ ಆಗೋದು. ಹಾಗಾಗಿ ಎಲ್ಲರ ಹಿತವನ್ನು ಕಾಯುವಂಥ ಒಂದು ಮನಸ್ಥಿತಿ ಆ ಶಾಸಕರಿಗಿರಬೇಕು. ಅದನ್ನು ಮಾಡಲಿಕ್ಕೆ ನನಗೆ ಮುಕ್ತವಾಗಿ ಅವಕಾಶ ಕೊಡಲಿಲ್ಲ ಅನ್ನೋ ನೋವಿದೆ. ಆ ನೋವೇ ಕಣ್ಣೀರಾಗಿ ಹೊರಬಂದಿದ್ದು ಅವತ್ತು. ಮತ್ತೊಂದು ಕಡೆಯಲ್ಲಿ ಸರ್, ಅಂಚೆ ಮತದಾನವೇ ಪ್ರಮುಖ ಒಂದು ಪಾತ್ರವನ್ನು ವಹಿಸುತ್ತೆ. ಅಲ್ಲ, ಅಂಚೆ ಮತದಾನ ಅವ್ರಿಗೆ ಅದು ಯಾಕೆ ಅಪರೆನ್ಷನ್ ಇತ್ತು ಅಂತ ಗೊತ್ತಿಲ್ಲ ನನಗೆ. ಈಗೆಲ್ಲ ಎಣಿಕೆಯಾಗಿ ಸತ್ಯ ಕೆಲವೇ ಗಂಟೆಗಳಲ್ಲಿ ಹೊರಗೆ ಬರ್ತದಲ್ಲ, ಕೆಲವೇ ನಿಮಿಷಗಳಲ್ಲಿ ಹೊರಗೆ ಬರ್ತದೆ. ಬಂದಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯಿಸ್ತಾರೆ. ಅದು ಸಾಧಕ ಬಾಧಕ ನೋಡಿ. ಕ್ಷೇತ್ರದ ಮತದಾರರ, ನಮ್ಮ ಕಾರ್ಯಕರ್ತ, ನಮ್ಮ ಪಕ್ಷದ ಮುಖಂಡರುಗಳ, ನಮ್ಮ ನಾಯಕರ ಗೆಲುವು. ಈ ಗೆಲುವು ಕೂಡ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮತದಾರರಿಗೆ, ನಮ್ಮ ಮುಖಂಡರಿಗೆ, ನಮ್ಮ ನಾಯಕರುಗಳಿಗೆ, ರಾಷ್ಟ್ರ ಮಟ್ಟದ ನಾಯಕರುಗಳಿಗೆ ಈ ಗೆಲುವು ಸಲ್ತದೆ ಅನ್ನೋ ಮಾತನ್ನು ನಾನು ಭಾಳ ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಅದಿನ್ನೂ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ಯಾಕೆ ನಾನು ಒಳಗಡೆ ಹೋಗಿಲ್ಲ. ಅಧಿಕೃತವಾಗಿ ಫೈನಲ್ ರಿಸಲ್ಟು ರಿಪೋರ್ಟ್ ಬಂದಮೇಲೆ ನಾನು ತಮಗೆ ಮತ್ತೊಮ್ಮೆ ಭೇಟಿ ಮಾಡಿ ಮಾಹಿತಿ ಕೊಡ್ತೇನೆ.